ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೇಷ್ಮಾ ಕಲಬುರ್ಗಿ ಅಫಿಷಿಯಲ್ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಜಿಂಚಾಕ್ ಮಸ್ತ್ ಇದೀರಿ ಅಂತ ಹೇಳಿ ನಾ ಅನ್ಕೊಂಡೆ. ನಾನು ಭಾರಿ ಅಂದ್ರ ಭಾರಿ ಸೂಪರ್ ಡೂಪರ್ ಆಗಿ ಇದೀನಿ ನೋಡ್ರಿ. ಇವತ್ತು ಮನೆಗ ಸ್ಪೆಷಲ್ ಅಡ್ಗೆ ನಡ್ದೈತಿ. ಏನ್ ಸ್ಪೆಷಲ್ ಅಡ್ಗೆಪಾ ಅಂತಂದ್ರ ಚಿಕನ್ ಮಾಡಾಕತ್ತೀನಿ ಗಾಯ್ಸ್. ನಾನು ಮಾಡೋ ಚಿಕನ್ ರೆಸಿಪಿ ಹೆಂಗಿರ್ತೈತಿ ಅಂತ ಹೇಳಿ ನಿಮಗ್ ತೋರಿಸ್ತೀನಿ, ನೋಡ್ರಿ. ಅಫ್ಕೋರ್ಸ್ ನಿಮ್ಗನು ಬರ್ತೈತಿ, ಬಟ್ ನಾ ಮಾಡೋ ರೆಸಿಪಿ ನೋಡ್ರಿ ಹ್ಯಾಂಗಿರ್ತೈತಿ ಅಂತ ಹೇಳಿ. ಚಪಾತಿ ಮಾಡ್ತೀನಿ ಚಿಕನ್ ಜೊತೆಗೆ. ಸೊ ಅದಕ್ಕೆ ಆಲ್ರೆಡಿ ಹಿಟ್ಟನ್ನ ಕಲಿಸ್ಕೊಂಡು ಮೆತ್ತಗಾಗ್ಲಿಕ್ಕೆ ಇಟ್ಟಿನಿ ನಾನು. ಮೆತ್ತಗಾಗ್ಲಿಕ್ಕೆ ಅನ್ನೋದಕ್ಕಿನ್ನ ಏನು ಅಂತಂದ್ರ, ಈ ಗೋಧಿ ಹಿಟ್ಟು ಇರ್ತೈತಲ್ಲ, ಗೋಧಿ ಹಿಟ್ಟು ಕಲಸಿ ಇಟ್ಟಿದ್ಮೇಲೆ ಇದನ್ನ ಕಟ್ ಮಾಡಬಾರ್ದಂತ ನಮ್ಮ ಮನ್ಯಾಗ ಹೇಳ್ತಿದ್ರು. ಇದನ್ನ ಕಟ್ ಮಾಡಬಾರ್ದು, ಅದ್ರ ಪಕ್ಕದಾಗ ಇಟ್ಟಗೇಸಿಂದ ಹಿಟ್ಟ ಹಾಳಾಗ್ತೈತಿ ಅಂತ ಹೇಳಿ. ಇದೇನಂತ ಗೊತ್ತಾಗತ್ತಿಲ್ಲ, ಹೆಸರುನು ಹೇಳ್ಬಾರ್ದ ಇಂಥದ್ರದ್ದು. ಹಿಟ್ಟು ಹಾಳಾಗ್ತೈತೆ ಅಂತ. ಅದ್ರ ಸಲಂದೆ ನಾನೇನ್ ಮಾಡೀನಿ, ಅದ್ರ ಡಬ್ಬದಾಗಿಟ್ಟು ಮುಚ್ಚಿಬಿಟ್ಟಿನಿ. ಸುಮ್ಮನೆ ಬ್ಯಾಡ ಬೇಡದ್ರ ಸಾವಾಸ ಅಂತ ಹೇಳಿಗೇಸಿಂದ ಇವಾಗ ಕಟ್ ಮಾಡಾಕತ್ತೀನಿ. ಆದ್ರೂ ನನಗೆ ಧೈರ್ಯ ಬರೋತಿದ್ರಿ ಹೆಸರು ಹೇಳೋದು. ಆಮೇಲೆ ನಾನು ಮಾಡಿರೋ ಶ್ರಮ ಹಾಳಾಯ್ತು ಅಂದ್ರೆ ಏನ್ ಮಾಡ್ಲಿ ನಾನು? ಅದಕ್ಕೆ ಹಿಟ್ಟು ಹಾಳಾಯ್ತು ಅಂತಂದ್ರೆ ವೇಸ್ಟ್ ಆಗ್ತೈತಿ. ಹಗಲು ರಾತ್ರಿ ಡ್ಯೂಟಿ ಮಾಡಿ ದುಡಿತೀನಿ, ಎಲ್ಲ ಬರೀ ಹಾಳು ಮಾಡೋ ಕೆಲಸ ಮಾಡಿದ್ರೆ ಏನ್ ಮಾಡಿ ನಾನು? ನನ್ ಮನ್ಸಿಗೆ ಸಮಾಧಾನ ಇರಂಗಿಲ್ಲ. ಅದಕ್ಕೆ ಈ ಉಳ್ಳಾಗಡ್ಡಿ ಕಟ್ ಮಾಡೋದು ಒಂಥರ ಕಷ್ಟಕರ ಕೆಲಸ. ಖರೇವ್ ಗೈಸ್, ನನ್ಗೆ ಉಳ್ಳಾಗಡ್ಡಿ ಕಟ್ ಮಾಡೋದು ಇಷ್ಟ ಇಲ್ಲ. ಬಟ್ ಆದ್ರೆ ಏನ್ ಮಾಡ್ತೀರಿ, ಉಳ್ಳಾಗಡ್ಡಿ ಅಂದ್ರೆ ನನಗೆ ಬಾಳ ಇಷ್ಟ. ಜೀವನದಾಗ ನೋಡ್ರಿ, ಏನ್ ಇಷ್ಟ ಇರಂಗಿಲ್ಲ, ಏನ್ ಕಷ್ಟ ಆಗ್ತೈತಿ ಅದೇ ಇಷ್ಟ ಆಗ್ತೈತಿ. ಸೀರಿಯಸ್ಲಿ, ಬರೀ ತಿಂಡಿ ವಿಷಯದಾಗ ಅಂತಲ್ಲ, ಸಮಟೈಮ್ಸ್ ಸಮ್ ಪೀಪಲ್ಸ್ ಮೇಲೇನೂ ಅಷ್ಟೇ. ಏನಂತಂದ್ರ, ಉಳ್ಳಾಗಡ್ಡಿ ಕಟ್ ಮಾಡಿ ಇಡಾಕತ್ತೀನಿ, ಕೊತ್ತಂಬರಿ ಕಟ್ ಮಾಡೀನಿ, ಟೊಮಾಟೊ ಇಲ್ಲ, ತಗೊಂಡ್ ಬರ್ತೀನಿ ಹೋಗಿಸಿಂದ. ಟೊಮೆಟೊ ಇಲ್ಲ ಅಂದ್ರೂ ನಡೀತೈತಿ, ಟೊಮೆಟೊ ಇರ್ಲಾರ್ದನೆ ಮಾಡ್ತೀನಿ ನಾನು. ಜೀವನದಾಗ ಸಮಟೈಮ್ಸ್ ಏನ್ ಗೊತ್ತಾ ಗೈಸ್, ನಾವು ಯಾರನ್ನ ಜಾಸ್ತಿ ಇಷ್ಟಪಡ್ತೀವೋ ಅವರಿಂದಾನೇ ನಮ್ಗ ನೋವುಗಳಾಗ್ತಿರ್ತಾವ. ಸಮ್ ಇನ್ನ ಹಿಂಗ ಅಂತಂದ್ರೆ, ನಾವ್ ಯಾರನ್ನ ಇಷ್ಟ ಪಡಲ್ಲ ಅವ್ರನ್ನೇ ಕೆಲವೊಂದ್ಸಲಿ ಮನಸಾರ ಇಷ್ಟಪಡೋ ಅಂತಹ ಸಂದರ್ಭ ಬರ್ತೈತಿ. ಸೊ ಯಾವಾಗ್ಲೂ ಯಾರನ್ನು ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ, ಯಾರನ್ನು ಕೇವಲವಾಗಿ ಕಾಣಕ್ ಹೋಗ್ಬೇಡ್ರಿ. ತುಂಬಾ ಇಷ್ಟ ಆಗೋದೇ ಸಮಟೈಮ್ಸ್ ದ್ವೇಷ ಮಾಡ್ಬೇಕಾಗ್ತೈತಿ. ಇಷ್ಟ ಆಗ್ದೇನೆ ದ್ವೇಷ ಮಾಡೋದೇ ಕೆಲವೊಂದ್ಸಲಿ ಬಹಳ ಇಷ್ಟಪಡೋ ಅಂತ ಸಂದರ್ಭಗಳು ಬರ್ತಾವ. ಸಂದರ್ಭ ಸನ್ನಿವೇಶಗಳು ಯಾವಾಗ ಬದಲಾಗ್ತಾವ ಅಂತ ಹೇಳಕ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಲೈಫ್ ಒಳಗ ನೀವಾಗಿರ್ರಿ. ಯಾರ್ದೋ ಮಾತು ಕೇಳಿಗೇಸಿಂದ ನಿಮ್ಮತನನ ನೀವು ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಯಾ, ಲೆಟ್ಸ್ ಗೋ. ಎಲ್ಲಿಂದ ಕಲ್ತೀನಿ ಅಂತಂದ್ರೆ, ಶ್ಯಾಮ್ ಸಮೀರ್ ಬ್ರೋಲಿಂದ ಕಲ್ತೀನಿ. ಅವ್ರು ಮಾಡಿದ್ರಲ್ಲ ಸಮ್ ವಿಡಿಯೋ, ಅವರು ಮತ್ತೆ ಅವರು ಫ್ಯೂಚರ್ ವೈಫ್ ಆಗೋರು. ಲೆಟ್ಸ್ ಗೋ ನ ಟ್ರೆಂಡ್ ಮಾಡ್ರಿ ಗಾಯ್ಸ್, ಲೆಟ್ಸ್ ಗೋ ನ ಟ್ರೆಂಡ್ ಮಾಡ್ರಿ ಅಂತ ಹೇಳಿ. ಸೊ ಅದಕ್ಕೆ ಟ್ರೆಂಡ್ ಮಾಡಿ ಲೆಟ್ಸ್ ಗೋ ಗಾಯ್ಸ್. ಚಿಕನ್ 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 ಚಂದ ಅನ್ಸಕತ್ತದಲ್ಲ ಇದು. ನಾನ್ ವೆಜ್ ತಿನ್ನಕ್ಕೆ ಬಂದ ನಾಯಿ ಬಂದಾಗ ಮತ್ತೆ ಪಾಪನಲ್ಲಿ ಚಿಕನ್ ಬಂತು. ಚಿಕ್ 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 ಚಿಕ್. ಇದನ್ನ ಫಸ್ಟ್ ಕ್ಲೀನ್ ಮಾಡ್ತೀನಿ ನಾನು. ಕಟ್ ಮಾಡ್ಲೆ? ಇಲ್ಲ, ಚಿಕ್ಕ ಚಿಕ್ಕವೇ ಅವ, ಕಟ್ ಮಾಡೋ ಅವಶ್ಯಕತೆ ಏನೈತಿ? ಡಬಲ್ ಇದು ಏನು? ಇದು ಏನಿದು? ಇದಕ್ಕೆ ಏನಂತಾರ? ಇದಕ್ಕ ಲಿವರಾ? ಇದು ಲಿವರ್ ಇರ್ಬೇಕು. ಇದಕ್ ನಾವು ಕಲೀಜಾ ಅಂತೀವಿ, ಇದಕ್ಕೂ ಲಿವರೇ ಅಂತಾರ ಅನ್ಕೋತೀನಿ. ಮೇ ಬಿ ಇದಕ್ ಲಿವರ್ ಅಂತಾರ. ಇದು ಹಾರ್ಟಾ? ಹಾರ್ಟೇ ಇದ್ದಿರ್ಬೇಕು. ಇದು ಹಾರ್ಟ್, ಇದು ಲಿವರ್. ನನಗೆ ಲಿವರ್ ಇಷ್ಟ ಹಾರ್ಟ್ಗಿನ. ನಡೀರಿ ತೊಳೆದು ಬಿಡಮ್ ಚಿಕನ್ನ. ಎಲ್ಲಿಡ್ಲಿ? ಎಲ್ಲಿಟ್ರು ಕಾಣಿಸ್ತೀನಲ್ಲ, ಎಲ್ಲಿಟ್ರು ಕಾಣಿಸ್ತೀನಲ್ಲ ಗೈಸ್ ನಾನು. ಮತ್ತ್ಯಾಕ ಗೈಸ್? ಕಚಕ ಕಚಕ ಪಚಕ ಪಚಕ ಅಂತ ತೊಳೆದು ಬಿಡೋದು ಚಿಕನ್. ಗೈಸ್, ಇನ್ನೊಂದೇನಂತಂದ್ರ, ನನ್ಗೆ ವಿಡಿಯೋ ಮಾಡೋದಕ್ಕೆ ಬಹಳ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳಿ
ನಾನು ಅದು ಫೋನಿಗೆ ಹಿಂಗ್ ಅಂಟಿಸಿ ಹಿಂಗ್ ಗಾಡಿಗೆ ಹಿಂಗ್ ಅಂಟಿಸ್ತಾರ ನೋಡ್ರಿ, ಅದನ್ನ ತರ್ಸೀನಿ. ಫೋನ್ ಹೋಲ್ಡರ್ ಅಂತಾನೆ ಹೇಳ್ಬೋದು ಅದನ್ನ. ಬಹಳ ಚಲೋ ಐತಿ. ಆ ಪ್ರಾಡಕ್ಟ್ ನಿಮಗ್ ಬೇಕು ಅಂತಂದ್ರೆ ನಾನು ಲಿಂಕ್ ಹಾಕಿರ್ತೀನಿ ಯೂಟ್ಯೂಬ್ ಒಳಗ. ಸೊ ಪ್ಲೀಸ್ ಅದನ್ನ ಖರೀದಿ ಮಾಡಿ. ಬಹಳ ಯೂಸ್ಫುಲ್ ಐತಿ ನೋಡ್ರಿ. ನಾನು ಈಗ ಅದನ್ನೇ ಮಾಡಾಕತ್ತೀನಿ. ಈಗ ಫೋನ್ ಹಿಂಗ್ ಅಂಟಿಸ್ಬಿಟ್ಟಿನಿ ಗಾಡಿಗೆ, ಅಂಟಿಸಿಗಿಸ್ನಿ ವಿಡಿಯೋ ಮಾಡಾಕತ್ತೀನಿ. ಎಷ್ಟ್ ಚಲೋ ಕಾಣಿಸಾಕತೈತಿ ಅಲ್ಲ, ಎಲ್ಲ ಫುಲ್ಲು ಕವರ್ ಆಗಕತೈತಿ ಸುತ್ತಮುತ್ತ. ಐ ಲವ್ ದಟ್ ಪ್ರಾಡಕ್ಟ್. ಬಹಳ ಇಷ್ಟ ಆಯ್ತು ನನಗೆ ಆಕ್ಚುಲಿ ಹೇಳ್ಬೇಕಂತಂದ್ರ. ನಾ ಫಸ್ಟ್ ಚಿಕನ್ ತೊಳೆಯಾಕತ್ತೀನಿ. ಚಂದ ತೊಳ್ಕೊಬೇಕು, ಏನೊಂದ್ ಚೂರುನು ಸ್ಮೆಲ್ ಬರ್ಬಾರ್ದು, ಹಂಗೆ ರಕ್ತ ಕಾಣಬಾರ್ದು ಅದ್ರೊಳಗ, ಆ ಟೈಪ್ ತಕ್ಕೋಬೇಕು ಚಂದ ಕ್ಲೀನ್ ಆಗಿ. ಏನೋ ನಾನು ವಿಡಿಯೋ ಮಾಡಕತ್ತೀವಿ, ಚಿಕನ್ ತೊಳೆದ್ ನಾವು ತೋರ್ಸಾಕತ್ತೀವಿ. ಏನು ಹ್ಮ್ ಇದೇನಿದು ಇದು ಇದಾ? ಏ ಇಲ್ಲ, ಇದು ಹಾರ್ಟ್. ಇದು ಹಾರ್ಟ್ ಗೈಸ್, ಇದು ಲಿವರ್. ಪಿಕ್ಸ್ ಕಟ್ ಮಾಡ್ಲೇನ್? ಸಣ್ಣನೇ ಕಟ್ ಮಾಡ್ಕೊಂಡ್ ಬಂದ ಅಣ್ಣ. ತಿನ್ನಕತ್ತೇನೆ. ತಿಂತಿದಂಗ ನಂಗೆ ತಿನ್ಲಕ್ ಹೇಸಿಗ್ ಬರಂಗಿಲ್ಲ ನೋಡ್ರಿ ಗೈಸ್, ಹೆಂಗ್ ಹೇಳ್ತಾನ. ಎಲ್ಲಾನು ತಿಂತಾನ, ಮನುಷ್ಯರ್ಗ್ ಬಂದ್ಬಿಟ್ಟು ಎಲ್ಲಾನು ತಿಂತಾನ ಗೈಸ್. ಅರ್ಥ ಮಾಡ್ಕೊಂಡ್ಬಿಡ್ರಿ ಏನೇನ್ ತಿಂತಾನ ಅಂತ ಹೇಳಿ. ನಾಕ್ ಆಗಲ್ಲ ಅದ್ರಾಗ, ಏಳು ಚಪಾತಿ ಮಾಡ್ತೀನಿ ಅದ್ರಾಗ. ತಿನ್ಲಕ್ಕ ಕೆಳಗ್ ಬಿಸ್ಕೆಟ್ ಅವ ನೋಡು. ಮತ್ತೇನ್ ಬೇಕು ನೀನು? ಶೇಂಗಾ ಅವ ನೋಡಿಲಿ ಈಗ. ಶೇಂಗಾ ಪುಟಾಣಿ ಎರಡು ಅವ ನೋಡಿದ್ರ ಕೆಳಗ್. ಆ ಡಬ್ಬ್ಯಾಗ ಇಟ್ಟಿ ನೋಡು. ಈ ಕಡೆ ಮೂಲೆಗ್ ಅವ ನೋಡು. ಅಲ್ಲ ಚಿಕನ್ ಮಾಡಕತ್ತೀನಿ, ನಿಮ್ಗೆ ಏನಾರು ತಿನ್ಬೇಕ ಅನ್ಸಾಕತ್ತದ. ಸಿಕ್ತು ಪುಟಾಣಿನ ಅವ ನೋಡ ಅಲ್ಲಿ ಹಂಗೆ. ಸುಸ್ಲಾ ಮಾಡಕ್ ತಂದಿಲ್ಲ ನಾನು. ಇದು ಅವಲಕ್ಕಿ ಮಾಡಕ್ಕೆ ತಂದಿನಿ. ಸುಸ್ಲ ಅವಲಕ್ಕಿ ಅಲ್ಲ ಅವು, ಮತ್ತೆ ಎದ್ರ ಅವಲಕ್ಕಿ? ಆಯ್ತು ಬಿಡು, ಚೂಡ ಮಾಡಿಡ್ತೀನಿ. ಇವ್ ತಿಂತೇನೋ ನೀನು? ಹಾಕ್ತೀನಿ. ಈ ತ್ವಾಟಿ ತೊಗಟಿ ಸ್ಕಿನ್ ಹೊಲಸು ಒಕ್ಕಾಟ ಅಂತ ಮತ್ತೆ ಇರ್ಲಿ ಹಾಕಂತ ಮಾಡ್ಬೇಕು ಅವನಿಗೆ. ಒಂದು ಪೀಸ್ ಕೆಳಗ್ ಬಿದ್ದು ವೇಸ್ಟ್ ಆಗ್ಬಾರ್ದು ಗೈಸ್. ಅದಾವಲ್ಲ ಶೇಂಗಾ ನಮ್ಮ ಹೊಲ್ದಾಗೆ ಬೆಳೆದು ಮ್ಯಾಳಿ ಮೇಲೆ ಯಾಕೆ ನಮ್ಗೆ ಹೊಲ ಮನಿ ಇಲ್ಲ ಅಂತ ಮಾಡಿದೆ ಏನು? ಊರಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಒಂದಿನ. ನಮ್ದು ಎಷ್ಟದ ಶೇಂಗಾನೆ, ಮತ್ತೆ ನಮ್ಮ ಊರ್ ಕಡೆಗೆಲ್ಲ ಶೇಂಗಾ ಬೆಳಿತೇವ್. ಹೋಗ ನೀನ ಹೋಗು, ಎಲ್ಲಿದ್ದಿದಿ? ಗೈಸ್ ಕ್ಲೀನ್ ಮಾಡೀನಿ ಚಿಕನ್ನ. ಸೊ ಬರ್ರಿ ಮಸಾಲಗಳು ಹಾಕ್ತೀನಿ ಈಗ. ಫಸ್ಟ್ ಏನ್ ಹಾಕ್ತೀನಿ ಅಂತಂದ್ರ ಮೊಸರು ಹಾಕ್ತೀನಿ. ಮೊಸರು ಮಸಾಲ ಎಲ್ಲಾ ಹಾಕಿ ಸ್ವಲ್ಪ ಏನು ಮ್ಯಾರಿನೇಟ್ ಏನ್ ನನ್ಗೆ ಯಾಕೆ ಹಿಂಗ ಆಗಕತ್ತೈತಿ ಈಗ? ಸೀರಿಯಸ್ಲಿ ಯಾರ ಹತ್ರ ಆದ್ರೂ ಉಪಯೋಗ ಇದ್ರೆ ಹೇಳ್ರಿ. ನನ್ಗೆ ಬಹಳ ಅಂದ್ರೆ ಬಹಳ ನೆನಪಿನ ಶಕ್ತಿ ಕಮ್ಮಿ ಆಗಕತ್ತೈತಿ. ಮ್ಯಾರಿನೇಟ್ ಮಾಡಕ್ ಇಡ್ತೀನಿ. ಫಸ್ಟ್ ಮೊಸರು ಹಾಕ್ತೀನಿ. ಜಾಸ್ತಿ ಹಾಕಲ್ಲ ಮೊಸರು, ಯಾಕಂತಂದ್ರೆ ಹುಳಿ ಆಗ್ತೈತಿ. ಸೊ ತರ್ಸೋದೇ ಚಿಕ್ಕ ತರ್ಸಿನಿ. ಸಾಕು. ಹಾಕಿ ಇದಕ್ಕ ಅರಿಶಿಣ ಹಾಕ್ತೀನಿ. ಅದಾದ್ಮೇಲೆ ಉಪ್ಪು ಹಾಕ್ತೀನಿ ಜರ. ಅದಾದ್ಮೇಲೆ ಖಾರ ಹಾಕ್ತೀನಿ. 2 ಸ್ಪೂನ್ ಹಾಕ್ಲೆ, 3 ಸ್ಪೂನ್ ಹಾಕ್ಲೆ. ಆಕ್ಚುಲಿ ಚಿಕನ್ ಖಾರ ಆದ್ರೇನೆ ಚಲೋ. 2 ಅರ್ಧ ಕೆಜಿ ಅದಲ್ಲ, 3 ಹಾಕ್ಬಿಡ್ತೀನಿ. ಅದಾದ್ಮೇಲೆ ಪೆಪ್ಪರ್ ಪೌಡರ್ ಹಾಕ್ತೀನಿ ಜರ, ಯಾಕಂದ್ರೆ ಖಾರ ಹಾಕಿನ ಮತ್ತೆ ಆಮೇಲೆ ಇದನ್ನು ಖಾರ. ಇವೆಲ್ಲ ಸಾಂಬಾರ್ ಧನ್ಯ ಪೌಡರ್ ಹಾಕ್ತೀನಿ ಸ್ವಲ್ಪ. ಇವು ಯಾವ್ಯಾವ ಮಸಾಲ ಅಂತ ಗೊತ್ತೇ ಆಗವತ್ ನನಗ. ಧನ್ಯಾ ಪೌಡರ್ ಆಯ್ತು. ಅದಾದ ಮೇಲೆ ಚೆನ್ನಾಗಿ ನಿಂಬೆಹಣ್ಣು ತರಿಸಿಲ್ಲ ನೋಡಿ ಗೈಸ್. ಇದಕ್ಕೆ ನಂಗೆ ಬೇಜಾರಾಗದು. ಚೆನ್ನಾಗಿ ಕಲಿಸ್ತೀನಿ ಈಗ ಇದನ್ನ. ಗರನೆ ಗರನೆ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಆಗಕ್ಕೆ ಇಟ್ಟುಬಿಡ್ತೀನಿ ಇದಕ್ಕೆ.
ಗೈಸ್ ನಂದು ಒಂದು 24 ಗಂಟೆ ಕನ್ನಡನೇ ಮಾತಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ನ ತಗೊಂಡಿದ್ದೆ. ಆ ಚಾಲೆಂಜ್ ಒಳಗ ಸೋತೀನಿ. ಬಟ್ ವಿಡಿಯೋ ಮಾತ್ರ ಮಸ್ತ್ ಮಜೆದಾರ್ ಐತಿ. ನೀವು ನೋಡಿದ್ದಿಲ್ಲ ಅಂತಂದ್ರೆ ಹೋಗಿ ಗೈಸಿಂದ ನೋಡ್ರಿ ಗೈಸ್. ಸಖತ್ ಐತಿ. 24 ಗಂಟೆ ಅಲ್ಲ, ಒಂದ್ 2 ನಿಮಿಷನೂ ಇಂಗ್ಲಿಷ್ ಯೂಸ್ ಮಾಡ್ಲಾರ್ದೆ ಮಾತಾಡಕ್ ಆಗಂಗಿಲ್ಲ ನಮ್ಗೆ. ಯಾಕಂದ್ರೆ ನಾವು ಬೆಳೆದಿದ್ದೆ ಹಂಗ್ ಬೆಳೆದಿದ್ದೇವ್. ಬರೀ ಒಂದ್ ಕನ್ನಡ ಒಂದ್ ಇಂಗ್ಲಿಷ್ ಮಾತಾಡ್ಕೊಂಡ್ ಬೆಳೆದಿದ್ದೇವಲ್ಲ, ಸೊ ಅದಕ್ಕೆ ನಮಗೆ ಕೆಲವೊಂದ್ ಪದಗಳೇ ಗೊತ್ತಿಲ್ಲ ಕನ್ನಡ ಒಳಗೆ ಯಾವ್ದಕ್ಕೆ ಏನಂತಾರ ಅಂತ ಹೇಳಿ. ಆಯ್ತು ಗೈಸ್, ಇದನ್ನ ಕಲಸಿದೆ, ಸ್ವಲ್ಪ ಮುಚ್ಚಿಡ್ತೀನಿ. ಪ್ಲೇಟ್ ಐತಿ, ಮುಚ್ಚಿಡ್ತೀನಿ. ಮುಚ್ಚಿ ಸ್ವಲ್ಪ ಮ್ಯಾಲ್ನೇಟ್ ಆಗತ್ತನ ಏನ್ ಮಾಡ್ಲಿ, ಚಪಾತಿ ಮಾಡ್ಲಾ? ಅಷ್ಟೇ ಮಾಡ್ತೀನಿ, ಚಪಾತಿ ಮಾಡಿ ಇಟ್ಬಿಡ್ತೀನಿ ಇವಾಗ. ಕೈ ತಕ್ಕೊಳ್ಳಿ. ಕೈ ತಕ್ಕೊತೀನಿ. ಗೈಸ್ ಇಷ್ಟು ಹಿಟ್ಟೊಳಗ 7 ಚಪಾತಿ ಮಾಡ್ತೀನಿ, 6 7. ನಾ ಒಂದೆರಡು ಗಣೇಶಣ್ಣ ಒಂದೆರಡು, ಮತ್ತೆ ಯಾರ್ಯಾರು ಬರ್ತಾರ ಗೊತ್ತಿಲ್ಲ, ಅಡ್ಗೆ ಆಗತ್ತನ ಬರ್ತಾರ. ಗೈಸ್ ನನ್ ಚಪಾತಿ ನೋಡ್ರಿ ಹೆಂಗ್ ಮಾಡ್ತೀನಿ. ಹಿಟ್ಟು ಎಷ್ಟಿರ್ತೋ ಅಷ್ಟು ಮಾಡಿ ಮುಗಿಸ್ಬಿಡ್ತೀನಿ. ರೌಂಡ್ ರೌಂಡ್ ಚಪಾತಿ, ಘಲ್ ಘಲ್ ಚಪಾತಿ, ಘಲ್ ಘಲ್ ಚಪಾತಿ. ನೋಡ್ರಿ ಎಷ್ಟು ತೆಳ್ಳಗೆ ಎಷ್ಟು ಭಾರಿ ಮಾಡಿದೆ. ಮೊದ್ಲು ಮಾಡಿ ಇಲ್ಲಿ ಪ್ಲೇಟ್ನಾಗ ಇಟ್ಟು ಬಿಡ್ತೀನಿ. ಹಿಂಗ್ ಇಡ್ತೀನಿ, ಆಮೇಲೆ ಸುಡ್ತೀನಿ ಈಗ. ಗೈಸ್ ಚಿಕನ್ ಆಯ್ತು, ಸಾರಿ ಚಪಾತಿ ಆಯ್ತು. ಈಗ ಚಿಕನ್ ಮ್ಯಾಲಿನೇಟ್ ಆಗ್ಯದ ಅನ್ಕೋತೀನಿ. ಓ, ಚಪಾತಿ ಮೇಲೆ ಕೈ ಇಟ್ಬಿಟ್ಟೆ. ಆಯ್ತು ಅನ್ಕೋತೀನಿ. ಈಗ ನೋಡ್ತಿ ಪ್ಯಾನ್ ತಗೊಂಡಿನಿ, ಈಗ ಮಾಡಕ್ ಇಟ್ಬಿಡ್ತೀನಿ. ಪಟ 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 ಈ ಕಡೆ ಸೈಡ್ ಚಿಕನ್ ಇಡ್ತೀನಿ, ಈ ಕಡೆ ಸೈಡ್ ಚಪಾತಿನ ಸುಟ್ಬಿಡ್ತೀನಿ ಅಂತಂದ್ರೆ ಎಣ್ಣೆ ಹಚ್ಚಿ ಬೇಯಿಸ್ತೀನಿ. ಏನಂತೀರಪ್ಪ ನನ್ಗೆ ಗೊತ್ತಿಲ್ಲ, ಅದು ಸುಡ್ತೀನಿ. ನಾನು ಇಷ್ಟತನ ವಿಡಿಯೋನೇ ಆನ್ ಮಾಡಿಲ್ಲ. ಗ್ಯಾಸ್ ಪ್ಯಾನ್ ತಗೊಂಡು ಪ್ಯಾನಿಗೆ ಇದು ಹಾಕಿ, ಎಣ್ಣೆ ಹಾಕಿ, ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೊಂಡಿನಿ. ಆ ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರತನ ಅದಕ್ಕ ಹಿಂಗ ಮಾಡ್ಕೊಂತೇ ಇರ್ಬೇಕು. ಬ್ರೌನ್ ಕಲರ್ ಆಗಾಕತೈತಿ, ತೋರಿಸ್ತೀನಿ ನೋಡ್ರಿ. ಬ್ರೌನ್ ಕಲರ್ ಆಗ್ಯದ ಇದು. ಇದಕ್ಕ ಮ್ಯಾಲಿನೇಟ್ ಆಗಿರೋ ಚಿಕನ್ ಇದಕ್ಕೆ ಹಾಕ್ಬಿಡ್ತೀನಿ. ಇನ್ನ ಜಾಸ್ತಿ ಹೊತ್ತು ಇದಾದ್ರೆ ಕರ್ಕಲ್ ಆಗಿಬಿಡ್ತೈತಿ, ಅದಕ್ಕೆ ಚಿಕನ್ನ ಹಾಕ್ಬಿಡ. ಚಟ ಚಟ ಪಟ ಪಟ ಪೂಟ ಪಟ ಅಂತ ಕಲರ್ಫುಲ್ ಆಗಿ ಕಾಣಕತ್ತೈತಿ. ಇನ್ನ ಅಡಿಗೆನೇ ಆಗಿಲ್ಲ, ಅಷ್ಟು ಚಲೋ ಕಾಣಕತ್ತೈತಿ. ಹೀಗೆ ತಿಂದು ಬಿಡ್ಲಾರ ಅಂತ ಅನ್ಸಾಕತ್ತೈತಿ. ಜಾಸ್ತಿ ತಿರ್ಗ್ಸೋದ್ ಬೇಡ, ಯಾಕಂತಂದ್ರ ಚಿಕನ್ ನೀರ್ ಬಿಡ್ತೈತಿ. ನೀರ್ ಬಿಟ್ಟು ತಾನೇ ಇದಾಗ್ತೈತಿ. ಅದಾಗ್ ನೀರ್ ಬಿಟ್ಟು ಅದು ನೀರ್ ಹಿರ್ಕೊಳತನ ಅದಕ್ಕ ಒಂದು ಇದ್ರಲಿಂದ ಮುಚ್ಚಿಬಿಡಮ್, ಬೋಗಣಿಲಿಂತಲ್ಲ, ಒಂದು ಪ್ಲೇಟ್ಲಿಂದ ಮುಚ್ಚಮ್. ಆಮೇಲೆ ಇದ್ರೊಳಗಿನ ಇಷ್ಟ ನೀರ್ ಐತಲ್ಲ, ಇದಕ್ ಹಾಕಿ ಇಷ್ಟ ಮಸಾಲೆ ತೆಕ್ಕೊಂಡ್ಬಿಡೋಣ. ಆಮೇಲೆ ನೀರ್ ಹಾಕೋ ಟೈಮ್ಗೆ ಅದೇ ಮಸಾಲೆದ್ ನೀರ್ ಹಾಕಕ್ ಬರ್ತೈತಿ, ವೇಸ್ಟ್ ಮಾಡ್ಬಾರ್ದಲ್ಲ ಅದಕ್ಕೆ. ಚಿಕನ್ ನೋಡ್ರಿ ಹೆಂಗ ಕ್ವಾತಾ 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 ಕುದಿಯಾಕತೈತಿ. ಅದು ಕುದಿಯೋ ಟೈಮಿಗೆ ಇದನ್ನ ಹಾಕ್ಬೇಕು. ಇದೇನು ಅಂತಂದ್ರ ಕೊಬ್ಬರಿ ಪುಡಿ. ನನ್ಬಲ್ಲಿ ಮಿಕ್ಸಿ ಇಲ್ಲ ಗೈಸ್, ಸೊ ಅದಕ್ಕೆ ಹಂಗೆ ಹಾಕಾಕತ್ತೀನಿ. ಹಂಗೆ ಹಾಕಿದ್ರೆ ಇದು ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಗಡ ಆಗ್ತೈತಿ ಸಾರ್, ಅದಕ್ಕೆ.
ಉಪ್ಪು ಕಮ್ಮಿ ಆಗಿತ್ತು ಅದಕ್ಕೆ ನಾನು ಹಾಕಿಲ್ಲ ಅವಾಗ, ಯಾಕಂತಂದ್ರೆ ಇದನ್ನ ಹಾಕಿ ಎಲ್ಲ ಒಂದೇ ಸಲಿಗೆ ಹಾಕ್ಬಿಡಮು ಅಂತ ಹೇಳಿ. ಇಷ್ಟು ಒಂದೇ ಒಂದು ಪದೇ 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 ಹಾಕೊಂಡ್ ಕೂಡಕ್ ಆಗಂಗಿಲ್ಲಲ್ಲ. ಉಪ್ಪು ಕಮ್ಮಿ ಆಯ್ತು, ಮತ್ತೊಂದ್ಸಲಿ ಕಮ್ಮಿ ಆಯ್ತು, ಮತ್ತೊಂದ್ಸಲಿ ಕಮ್ಮಿ ಆಯ್ತು ಅಂತ. ಅದಕ್ಕೆ ಕೊಬ್ಬರಿ ಪುಡಿನೂ ಹಾಕಿ, ಆಕ್ಚುಲಿ ಏನಂತಂದ್ರೆ ಚಿಕನ್ ಹಿಂಗ್ ಕುದೇ ಟೈಮ್ಗೆ ಕೊಬ್ಬರಿ ಪುಡಿ ಹಾಕ್ಬೇಕು, ಅವಾಗ ಅದು ಗಾಢ ಇನ್ನೂ ಜಾಸ್ತಿ ಬರ್ತೈತಿ ಕೊಬ್ಬರಿದು. ನಾ ಜಾಸ್ತಿ ಮಸಾಲ ಅದೆಲ್ಲ ಯೂಸ್ ಮಾಡಿಲ್ಲ, ಗೊತ್ತೈತಲ್ಲ ನಿಮ್ಗೆ, ನಿಮ್ ಮುಂದೆನೆ ಹಾಕಿನ ಏಟ್ ಹಾಕಿನ ಅಂತ ಹೇಳಿ ಗೇಸಿಂದ. ಸೊ ಅದಕ್ಕೆ ಇದು ಕೊಬ್ಬರಿ ಪುಡಿ ಹಾಕಿನಿ, ಸ್ವಲ್ಪ ಗಟ್ಟಿ ಆದ್ರೂ ಚಲೋ ಮಸಾಲ ಬರ್ತೈತಿ, ಗಾಢ ಆಗ್ತೈತಿ ಅಂತ ಹೇಳಿ. ಲಾಸ್ಟಿಗೆ ಇವಾಗ ಏನು ಅಂತಂದ್ರೆ ಧನ್ಯ ಪುಡಿ ಇದು ಹಾಕ್ತೀನಿ, ಕೊತ್ತಂಬರಿನ ಹಾಕಿ ಕುದಿಲಾಕ್ ಬಿಟ್ಟು ಬಿಡ್ತೀನಿ. ನಾನು ಸ್ವಲ್ಪ ಹೊತ್ತು ಕುದಿಬೇಕು ಗೈಸ್, ಅದು ಚಂದ ಕುದ್ರನೆ ಟೇಸ್ಟ್ ಚಲೋ ಬರ್ತೈತಿ. ಇಲ್ಲಿ ನೋಡಿ ಕೊತ್ತಂಬರಿ ಹಾಕ್ದೆ, ಲಾಸ್ಟಿಗೆ ಚಿಕನ್ ಮಸಾಲಾನ ಹಾಕಿ ಮುಚ್ಚಿಬಿಡ್ತೀನಿ. ಸ್ವಲ್ಪ ಹೊತ್ತು ಅಷ್ಟೇ ಅದೇ ಅಭಿ ಒಳಗ ಕುದಿಬೇಕದು. ಕುದಿತು ಅಂತಂದ್ರೆ ಆಫ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಇಲ್ಲ ಹೀಗೆ ಹಾಕ್ತೀನಿ ಉಪ್ಪು. ಸಾರಿ, ನಿಮ್ ಕೂಡ ಮಾತಾಡ್ಕೊಂಡು ನಂಗೆ ನೆನಪೇ ಹೋಗಿದ್ದಿ, ಉಪ್ಪಿನ ಬಗ್ಗೆನೇ ಮಾತಾಡಕತ್ತಿದ್ದೆ. ಅವಾಗ್ಲೇ ಉಪ್ಪು ಸ್ವಲ್ಪ ಕಮ್ಮಿ ಇತ್ತಲ್ಲ, ಅದಕ್ಕೆ ಒಂದೇ ಸಲ ಹಾಕೋಣ ಅಂತ ಹೇಳಿ ಹಾಕಿರಲಿಲ್ಲ, ಇವಾಗ ಹಾಕಾಗತ್ತೀನಿ ನೋಡ್ರಿ. ಆಯ್ತು, ಇವಾಗ ಒಂದ್ ಸ್ವಲ್ಪ ಬಿಟ್ಟು ಮಸಾಲ ಹಾಕಿ ಇದು ಮುಚ್ಚಿಬಿಡ್ತೀನಿ. ಮುಚ್ಚಿ ಒಂದ್ 5-10 ನಿಮಿಷ ಎಷ್ಟೇ ಸ್ಲೋ ಫ್ಲೇಮ್ ಒಳಗ ಅದಕ್ಕೆ ಕುದಿಸ್ತೀನಿ. ಫೈನಲ್ ಆಗಿ ತೋರಿಸ್ತೀನಿ ನೋಡ್ರಿ ಹೆಂಗ್ ಕಾಣಿಸ್ತೈತಿ ಅಂತ. ಘಮ 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 ಅಂತೈತಿ, ಮತ್ತೆ ಟೇಸ್ಟ್ ಅಷ್ಟೇ ಭಾರಿ ಇರ್ತೈತಿ. ಸ್ಲೋ ಫ್ಲೇಮ್ ಒಳಗೇನೆ ಅದು ಕುದಿಬೇಕು. ಎಷ್ಟು ಕುದಿತೈತಿ ಇದೆ ಅಂತಲ್ಲ, ಯಾವ್ದೇ ಸಾರಾಗ್ಲಿ ಕುದ್ರನೆ ರುಚಿ ಬರೋದು, ಮಸ್ತ್ ರುಚಿ. ಬಟ್ಟೆ ಎಲ್ಲ ಮಾಡ್ಕೊಂಡೆ, ಚಿಕನ್ ಆಯ್ತು ಗಾಯ್ಸ್. ಈಗ ಚಪಾತಿ ಸುಡಮಿ. ಎಣ್ಣಿ 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 ಚಪಾತಿ ಮಾಡಿದ್ರಾಗ ಇಡ್ತೀನಿ. ಏನ್ ಮಾಡ್ಬೇಕು, ಸಾಮಾನ್ಯ ಇಲ್ಲ ಇಲ್ಲಿ. ಒಣಗಿ ಬಿಟ್ಟವು ಗಾಯ್ಸ್, ಇಷ್ಟು ತಿಟ್ಟಿನಲ್ಲ, ಅದಕ್ಕೆ ಎಣ್ಣೆ ಸೌರಿ ಮಾಡ್ಬೇಕು ಈಗ. ಚಪಾತಿನ ಎದ್ರ ಮಾಡತ್ತ, ಹಂಚಿಲ್ಲೋ ಮತ್ತೆ ಏನ್ ಮಾಡ್ಬೇಕು. ಇಲ್ಲ ಚಪಾತಿ ಇಡಾಕತ್ತಿ ನೋಡಿ ಅದ್ರಾಗ. ಚಾ ಮಾಡೋದಾಗ ಚಪಾತಿ ಇಡೋದು, ಪಲ್ಯ ಮಾಡೋದಾಗ ಕಟಾಯ್ದ ಚಪಾತಿ ಮಾಡೋದು. ಹೊರಕ್ ಹೋಗ್ಬಾರ್ದಿದು, ಅದಕ್ಕೆ ನಾ ಎಲ್ಲೋ ಉಂಟಿಲ್ಲಲ್ಲ, ಇಲ್ಲಿದ್ದೀನಿ ಬೆಂಗಳೂರದಾಗ. ಚಪಾತಿ ಚಂದ ಮಾಡ್ಬೋದು, ಬಟ್ ಸ್ವಲ್ಪ ಗ್ಯಾಸ್. ಗೈಸ್, ಚಿಕನ್ ಫೈನಲಿ ಆಯ್ತು. ಚಿಕನ್, ಚಪಾತಿ, ಅನ್ನ ಎಲ್ಲ ತಿನ್ನೋರಿಗೆ ಕೇಳಮ್ ರಿಸಲ್ಟ್ ಹೆಂಗ. ಚಿಕನ್ ಹೆಂಗಾಗೈತೆ, ಚಲೋ ಆಗೈತೆ, ಕರೆ ಹೇಳ್ಬೇಕು. ನಗಕತ್ತನಂದ್ರ ಚಲೋ ಆಗ್ಯದಂತ ಅರ್ಥ ಗೈಸ್. ಮಸ್ತ್ ಆಗೈತಿ ಚಿಕನ್, ಸ್ಮೆಲ್ನಾಗೆ ಗೊತ್ತಾಗತೈತಿ. ಚಲೋ ಆಗ್ಯದಿಲ್ಲ ಖರೆ ಅಂದ್ರೆ ಹೇಳು ನೋಡ್, ಬೇಕಂತ ಹೆಂಗ್ ಮಾಡಾಕತ್ತ ನೋಡ್ಗ. ಓಕೆ ಗೈಸ್, ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅಂಡ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ. ಬೈ ಬೈ.